ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು. ಇಂದು ಗೌರಿ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ. ನಮ್ಮ ಅಪಾರ್ಟ್ಮೆಂಟಲ್ಲಿ ಸಂಘದವರಿಂದ ಇಂದು ಗೌರಿ ಹಬ್ಬವನ್ನು ಕೂರಿಸಿ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಬನ್ನಿ ಪ್ರಿಯ ವೀಕ್ಷಕರೇ, ಎಸ್ ಎನ್ ಬ್ಲಾಸಮಿನಿಂದ ರಾಘವ್ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ನಮ್ಮ ಎಸ್ ಎನ್ ಬ್ಲಾಸಮ್ ಅಪಾರ್ಟ್ಮೆಂಟಿನಲ್ಲಿ ಗೌರಿ ಮತ್ತು ಗಣೇಶನ ಹಬ್ಬವನ್ನು ಕೂರಿಸಲು ಎಲ್ಲರೂ ಒಪ್ಪಿ ಆನಂದಪಟ್ಟು ಕೂರಿಸಿ ಎಂದು ಹೇಳಿರುವುದರಿಂದ ಎಲ್ಲರೂ ಕೂರಿಸಿದ್ದೇವೆ. ನಿಮ್ಮೆಲ್ಲರಿಗೂ ಸಹಕರಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಮತ್ತು ಮಕ್ಕಳಿಂದ ಗಣಪತಿಯನ್ನು ಮಾಡಿಸಿ ಅವರು ಮಾಡಿದ ಗಣಪತಿಯನ್ನು ಆನಂದದಿಂದ ಕುಪ್ಪಳಿಸಿ ಕುಳಿದು ಗೌರಿ ಹಬ್ಬವನ್ನು ಆಚರಿಸಿದರು. ಆ ಆನಂದವನ್ನು ನಿಮಗೆ ವಿಡಿಯೋ ಮೂಲಕ ತೋರಿಸಲು ಇಚ್ಛೆಪಡುತ್ತೇವೆ. ಏಕೆಂದರೆ ಕೆಲವು ಕೆಲಸಗಳಿಂದ ಬಂದಿರುವುದಿಲ್ಲ. ಆದ್ದರಿಂದ ತಾವೆಲ್ಲ ವಿಡಿಯೋ ಮೂಲಕ ನೋಡಲಿ ಎಂಬುದಾಗಿ ಇದನ್ನು ಹಾಕಿದ್ದೇವೆ. ಅನ್ಯಥಾ ಭಾವಿಸಬೇಡಿ. ಎಲ್ಲರೂ ಹೀಗೆ ಸಹಕರಿಸಿದರೆ ಮುಂದೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇಂತಹ ಸಾಮೂಹಿಕ ಕಾರ್ಯಕ್ರಮಗಳನ್ನು ಮಾಡಿದರೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ಬರುತ್ತದೆ. ಇದರಲ್ಲಿ ಒಂದು ಸ್ವಲ್ಪವೂ ಇದು ಬೇಜಾರಾಗುವುದಿಲ್ಲ. ಎಲ್ಲರಿಗೂ ಪರಿಚಯವಾಗುತ್ತಾರೆ. ಆನಂದವಾಗಿ ನಾವು ಗೌರಿ ಹಬ್ಬವನ್ನು ಹೇಗೆ ಮಾಡಿದ್ದೇವೋ ಹಾಗೆ ಮುಂದಿನ ಹಬ್ಬಗಳನ್ನು ಮಾಡೋಣ. ಬನ್ನಿ, ನೀವೆಲ್ಲರೂ ಅಪಾರ್ಟ್ಮೆಂಟ್ಲಿರುವಂಥ 40 ಮನೆಯವರು ಸಹ ಎಲ್ಲರೂ ಸಹಕರಿಸಿ ಇದೇ ರೀತಿ ನಿಮ್ಮೆಲ್ಲರಿಗೂ ಗಣಪತಿ ಮತ್ತು ಗೌರಿ ನಿಮಗೆ ಒಳ್ಳೆಯದುಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಮತ್ತು ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ನಾವು ಇಂದಿನ ಗೌರಿ ಹಬ್ಬದ ಆಚರಣೆಯನ್ನು ತೋರಿಸಲು ಇಚ್ಛೆಪಡುತ್ತೇವೆ. ಮತ್ತು ಮುಂದಿನ ಕಾರ್ಯಕ್ರಮ ಗಣಪತಿ ಹಬ್ಬದ ದಿವಸದ ಕಾರ್ಯಕ್ರಮವನ್ನು ತೋರಿಸುತ್ತೇವೆ. ಬನ್ನಿ ನೋಡಿ ಮಕ್ಕಳು ಹೇಗೆ ಗಣಪತಿಯನ್ನು ಮಾಡುತ್ತಿದ್ದಾರೆ ಎಂದು ನೋಡಿದರೆ, ನಾವು ಮಕ್ಕಳಾದಾಗ ಇದೇ ಥರ ಮಾಡುತ್ತಿದ್ದೇವೆ ಎಂಬ ನೆನಪು ನಮ್ಮನ್ನು ಸದಾ ಕಾಡುತ್ತದೆ. ಈ ಆನಂದವನ್ನು ನಾವು ಮಕ್ಕಳಾಗಿ ಜೊತೆಯಲ್ಲಿ ಕೂತುಕೊಂಡು ನೋಡುವ ಸೌಭಾಗ್ಯವನ್ನು ನಾವು ಪಡೆಯೋಣ. ಬನ್ನಿ. ಗಣಪತಿ ಮಾಡ್ತಾವ್ರಿ ಇವರು ಗಣಪತಿ ಮಾಡ್ತಾ ಇದ್ದಾರಾ? ಇರ್ಲಿ ಬೇಡ, ಫಸ್ಟ್ ನೀವು ಇದು ಮಾಡಿ ಆಯ್ತಾ? ಕಿವಿ ಮಾಡು, ಕಿವಿಗೆ ಕಾಲು ಅದು ನೋಡು, ಚಿಕ್ಕನ್ ಮಾಡ್ಕೋಬೇಕಾಯ್ತು. ಎಲ್ಲ ಗಣಪತಿ ಮಾಡ್ತಾ ಇದ್ದೀರಾ? ಈ ಪುಟ್ಟ ಮಗು ತನ್ನ ಲೋಕದಲ್ಲೇ ಕುಳಿತು ಚಿತ್ರವನ್ನು ಬರೆಯುತ್ತಿದ್ದಾಳೆ. ಅಂದರೆ ನನಗೆ ಏನು ಇಷ್ಟವೋ ಅದನ್ನು ನಾನು ಬರೆಯುತ್ತೇನೆ, ನೀವು ನೋಡಿ ಎಂದು ಅವಳು ಆನಂದದಿಂದ ಮಗ್ನಳಾಗಿ ಬರೆಯುತ್ತಿದ್ದಾಳೆ. ನೋಡಿ. ಓ ವೆರಿ ಗುಡ್ ಸೂಪರ್. ನಾನು ಮಾಡಿರುವ ಮಣ್ಣಿನಿಂದ ಈ ಪುಟ್ಟ ಗಣಪತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಬರೆದಿರುವ ಬಣ್ಣ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೆನ್ಸಿಲ್ ನಿಮ್ಮ ಮಕ್ಕಳಿಗೂ ಹೀಗೆ ಪೆನ್ಸಿಲ್ ಪೇಪರನ್ನು ಕೊಟ್ಟು ಬರೆಸಿ ಅವರ ಮುಂದೆ ಕಲಾಕೃತಿಯಾಗಿ ಹೊಮ್ಮುತ್ತಾರೆ ಎಂದು ನಾನು ಆಶಿಸುತ್ತೇನೆ. ಬನ್ನಿ, ಈ ಮಗು ಗಣಪತಿಯನ್ನು ಮಾಡಿ ನೋಡುತ್ತಿದ್ದಾನೆ. ನೋಡಿ.
ಹೇಗಿದೆ ನನ್ನ ಗಣಪತಿ, ನಾ ಮಾಡಿರುವ ಗಣಪತಿ ನೋಡಿ ಎಂದು ತೋರಿಸುತ್ತಿದ್ದಾನೆ. ಬಹಳ ನೋಡಿದರೆ ಆನಂದವಾಗುತ್ತದೆ. ಪುಟ್ಟ ಬಾಲಕರು ನೋಡಿ ಹೇಗೆ ಕುಳಿತಿದ್ದಾರೆ. ಎಲ್ಲರೂ ಮಗ್ನರಾಗಿದ್ದಾರೆ ಗಣಪತಿ ಮಾಡಲು. ಕೈ ಮೇಲೆ ಹೀಗೆ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ನಾವು. ನಂದಾಯಿತು ಗಣಪತಿ, ನಂದಾಯಿತು ಗಣಪತಿ ಎಂದು ಎಲ್ಲರೂ ಸಂತೋಷದಿಂದ ಕೈ ಎತ್ತಿ ತೋರಿಸುತ್ತಿದ್ದಾರೆ ನೋಡಿ. ನೋಡಿ ನನ್ನ ಗಣಪತಿ ನೋಡಿ, ನಾನು ಮುದ್ದಾದ ಗಣಪತಿಯನ್ನು ಮಾಡಿದ್ದೇನೆ ನೋಡಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಬ್ಬ ಹಬ್ಬ, ನಾನು ಚಿತ್ರ ಬರೆದಿರುವುದು ಮುಗೀತು. ಸೂಪರ್. ನಿಮಗೆ ಆನಂದವಾಯಿತೆ? ಓಕೆ. ಬನ್ನಿ, ಮಕ್ಕಳು ಮಾಡಿರುವ ಗಣಪತಿಯನ್ನು ನೋಡಿ ಹೇಗಿದೆ ಎಂದು ಆನಂದಿಸುತ್ತಿದ್ದಾರೆ ನೋಡಿ. ಇದು ನಮ್ಮ ಮಾಡಿದ ಗಣಪತಿ, ನಮ್ಮ ಮಗ ಮಾಡಿದ ಗಣಪತಿ, ನಮ್ಮ ಮಗಳು ಮಾಡಿದ ಗಣಪತಿ ಎಂದಲೂ ಎಲ್ಲರೂ ನೋಡಿ ಆನಂದ ಪಡುತ್ತಿದ್ದಾರೆ. ಗೌರಿಯನ್ನು ಕೂರಿಸಿದ್ದಾರೆ. ಬನ್ನಿ ನೋಡಿ ಆನಂದಿಸಿ. ಪುಟ್ಟ ಬಾಲಕರ ಕೈ ಚಳಕ ಹೇಗಿದೆ ನೋಡಿ. ನೋಡಿ, ಇವಳು ಆನಂದದಿಂದ ಕುಪ್ಪಳಿಸಿ ಕುಣಿಯುತ್ತಿದ್ದಾಳೆ. ನಾನು ಯಾರಿಗೇನು ಕಡಿಮೆ ಇಲ್ಲ, ನಾನು ಗೌರಿ ಹಬ್ಬಕ್ಕೆ ಕುಣಿಯುತ್ತಿದ್ದೇನೆ ನೋಡಿ ಎಂದು ಆನಂದದಿಂದ ನಮ್ಮನ್ನು ಸಂತೋಷಪಡಿಸುತ್ತಿದ್ದಾಳೆ ನೋಡಿ. ನೋಡಿ, ಎಲ್ಲ ಮಕ್ಕಳು ವಿನಾಯಕನ ಒಂದು ಟವಲ್ ಹಾಕಿಕೊಂಡು ಎಲ್ಲರೂ ಆನಂದದಿಂದ ಕುಣಿಯುತ್ತಿದ್ದಾರೆ ಮಕ್ಕಳು. ಗಣಪತಿ ಹಬ್ಬ ಎಂದರೆ ಎಲ್ಲರಿಗೂ, ಗಣಪತಿ ಎಂದರೆ ಎಲ್ಲರಿಗೂ ಪ್ರಿಯ. ಅದರಲ್ಲೂ ಈ ಪುಟ್ಟ ಬಾಲಕಿಯಂತೂ ನೋಡಿ, ಇವಳು ಸಹ ನಾನು ಇದ್ದೇನೆ ಎಂದು ಬಂದಿದ್ದಾಳೆ. ಬನ್ನಿ, ಎಲ್ಲರೂ ಗಣಪತಿ ಹಬ್ಬವನ್ನು ಆಚರಿಸೋಣ. ವರ್ಷಕ್ಕಾದರೂ ಒಮ್ಮೆ ಸೇರಿ ಹೀಗೆ ಆನಂದ ಪಡೋಣ ಬನ್ನಿ ಎಂದು ಎಲ್ಲರೂ ಮಕ್ಕಳು ಎಲ್ಲರನ್ನೂ ಕರೆಯುತ್ತಿದ್ದಾರೆ. ಈ ಆನಂದಕ್ಕೆ ನಾವು ಏನು ಹೇಳಲು ಸಾಧ್ಯವೇ ಇಲ್ಲ. ಎಲ್ಲರೂ ನಮಸ್ಕಾರ ಮಾಡಿ ಬನ್ನಿ ಬನ್ನಿ ನಮ್ಮ ಗೌರಿ ಹಬ್ಬಕ್ಕೆ ಎಂದು ಕರೆಯುತ್ತಿದ್ದಾರೆ ನೋಡಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಕೃಷ್ಣ ಜಯಂತಿಯಲ್ಲಿ ಕೃಷ್ಣ ಹೇಗೆ ಅಂಬೆಗಾಲನ್ನು ಇಡುತ್ತಾ ಬರುತ್ತಾನೋ ಹಾಗೆ ಇಲ್ಲಿ ನಮ್ಮ ಗಣಪತಿ ಹಬ್ಬಕ್ಕೆ ಮತ್ತು ಗೌರಿ ಹಬ್ಬಕ್ಕೆ ಈ ಪುಟ್ಟ ಮಗು ಪುಟ್ಟ ಹೆಜ್ಜೆ ಇಟ್ಟುಕೊಂಡು ಬರುತ್ತಿದ್ದಾನೆ ನೋಡಿ. ನಾನು ಮಾಡಬೇಕು, ನಾನು ಕುಣಿಯಬೇಕು. ನೋಡಿ, ನಮ್ಮ ಮಕ್ಕಳು ಅಪಾರ್ಟ್ಮೆಂಟ್ಲಿ ಮಾಡಿರುವ ಗಣಪತಿಯನ್ನು ನೋಡಿಸಿ ಎಂದು ತೋರಿಸುತ್ತಿದ್ದಾರೆ. ಬನ್ನಿ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೌರಿ ಹಬ್ಬಕ್ಕೆ. ಬನ್ನಿ, ಎಲ್ಲರೂ ಸೇರೋಣ, ಆನಂದಿಸೋಣ. ಇಂಥ ಸೌಭಾಗ್ಯ ಸಿಗುವುದೇ ಬಹಳ ಕಡಿಮೆ. ನಾವೆಲ್ಲರೂ ಒಂದೇ ಎಂದು ತಿಳಿಯುತ್ತದೆ. ಬನ್ನಿ, ಗಣಪತಿ ಹಬ್ಬವನ್ನು ಆಚರಿಸೋಣ, ಸಿಹಿಯನ್ನು ತಿನ್ನೋಣ. ನಿಮಗೂ ಬೇಕು ಎಂದರೆ ಬನ್ನಿ. ಈ ಮುಗ್ಧ ಪಾಪು ತನ್ನ ಚಾಕೊಲೇಟನ್ನು ತಿನ್ನುತ್ತಾ ಸವಿಯುತ್ತಾ ಯಾವ ಹಬ್ಬವೋ ಎಂದು ಕುಣಿಯುತ್ತಿದೆ. ಅದಕ್ಕೆ ಗಣಪತಿ ಹಬ್ಬವೋ, ಕೃಷ್ಣ ಜಯಂತಿಯೋ, ಇನ್ನೊಂದು ಹಬ್ಬವೋ ತಿಳಿಯೋದು. ಆದರೆ ಜನರೆಲ್ಲೂ ಸೇರಿ ಇರುವುದರಿಂದ, ತಮ್ಮ ಮನೆಯವರು ಕರೆದುಕೊಂಡು ಬಂದಿರುವುದರಿಂದ ಯಾವುದೋ ಹಬ್ಬವಿರಬೇಕು ಎಂಬುದಾಗಿ ಆ ಮಗು ಆನಂದದಿಂದ ಕುಪ್ಪಳಿಸಿ ಸಿಹಿಯನ್ನು ತಿಂದು ನಮಗೂ ಶುಭಾಶಯವನ್ನು ಹೇಳುತ್ತಿದ್ದಾಳೆ. ಬನ್ನಿ, ಗೌರಿಗೆ ಪುಷ್ಪವನ್ನು ಸಮರ್ಪಿಸುತ್ತಿದ್ದಾರೆ ಮಹಿಳಾ ಸಂಘದವರು. ದೀಪವನ್ನು ಹಚ್ಚಿ, ನಂದಾದೀಪವನ್ನು ಹಚ್ಚಿ, ಹೀಗೆ ಸದಾ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ
ನಮ್ಮ ಗೌರಿ ನೀಡಲಿ, ಗಣಪತಿ ನೀಡಲಿ ಎಂದು ನಮ್ಮ ಸಂಘದ ಅಧ್ಯಕ್ಷರು ಪ್ರಾರ್ಥಿಸುತ್ತಿದ್ದಾರೆ. ಎಲ್ಲರೂ ನಮಗೆ ಬಹಳ ಆನಂದವಾಯಿತು ನಮ್ಮ ಗೌರಿಯನ್ನು ನೋಡಿ ಎಂದು ಹೇಳುತ್ತಿದ್ದಾರೆ. ಪುಟ್ಟ ಬಾಲಕಿಯನ್ನು ಎತ್ತಿಕೊಂಡು ಆನಂದದಿಂದ ಗೌರಿ ಹಬ್ಬವನ್ನು ಆಚರಿಸಲು ಬಂದಿದ್ದಾರೆ. ಹತ್ತಿಯಲ್ಲಿ ಮಾಡಿರ್ತಕ್ಕಂಥ ಹೂವನ್ನು ಗೌರಮ್ಮನಿಗೆ ತೊಡಿಸುತ್ತಿದ್ದಾರೆ. ಪುಷ್ಪ ಮತ್ತು ಗಂಧ, ಕುಂಕುಮ, ಅರಿಶಿಣ, ವಿಳ್ಯೆದೆಲೆ, ಬಳೆ ಎಲ್ಲವನ್ನೂ ತಂದು ಮಹಿಳೆಯರು ಗೌರಮ್ಮನಿಗೆ ನೀಡುತ್ತಿದ್ದಾರೆ. ಇಂತಹ ಸಂಭ್ರಮವನ್ನು ನಾವು ನೋಡಬೇಕಾದರೆ ವರ್ಷಕ್ಕೆ ಒಮ್ಮೆ. ಹೀಗೆ ಎಲ್ಲರೂ ಸೇರಿದಾಗ ಆನಂದ ಹೇಳುತ್ತಿರೋದು. ಬನ್ನಿ ನೋಡಿ, ಗಂಧವನ್ನು ದೀಪವನ್ನು ಹಚ್ಚಿ ಸಮರ್ಪಿಸುತ್ತಿದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ನಮೋಸ್ತುತೇ ಎಂಬುದಾಗಿ ಹೇಳುತ್ತಾ, ತಾಯಿ ಗೌರಮ್ಮ ನೀನು ನಮ್ಮಲ್ಲಿ ನಮ್ಮ ಜೊತೆಯಲ್ಲಿ ಇರು ಎಂದು ಪ್ರಾರ್ಥಿಸುತ್ತಿದ್ದಾರೆ. ಗೌರಮ್ಮನಿಗೆ ಫಲತಾಂಬೂಲವನ್ನು ಸಮರ್ಪಿಸುತ್ತಿದ್ದಾರೆ. ಗೌರಿ ಪೂಜೆ ನಡೆದ ನಂತರ ಮಕ್ಕಳು ಆನಂದದಿಂದ ನೃತ್ಯವನ್ನು ಮಾಡುತ್ತಿದ್ದಾರೆ. ಮಂಗಳಾರತಿ ತೆಗೆದುಕೊಳ್ಳುತ್ತಿದ್ದಾರೆ ನೋಡಿ ಎಲ್ಲರೂ ಆನಂದದಿಂದ. ಇದು ನಮ್ಮ ಸೌಭಾಗ್ಯ ಎಂದು ಎಲ್ಲರೂ ಹೇಳ್ತಿದ್ದಾರೆ. ನಾಡಿನ ಸಮಸ್ತ ಜನರಿಗೆ ಭಗವಂತನು ಅನುಗ್ರಹಿಸಲಿ, ಒಳ್ಳೆಯದನ್ನುಂಟು ಮಾಡಲಿ. ಹೀಗೆ ದೀಪ ಸದಾಕಾಲ ಎಲ್ಲರ ಮನೆಯಲ್ಲಿ ಬೆಳಗುತ್ತಿರಲಿ ಎಂದು ಆಶಿಸುತ್ತಾ ಪುಷ್ಪವನ್ನು ತೋರಿಸುತ್ತಿದ್ದಾರೆ. ಬನ್ನಿ, ಈಗ ಮಕ್ಕಳು ಆನಂದದಿಂದ ಕುಣಿಯಲು ಪ್ರಾರಂಭಿಸುತ್ತಿದ್ದಾರೆ ನೋಡಿ. ಅದರಲ್ಲಿ ಈ ಪುಟ್ಟ ಬಾಲಕಿಯನ್ನು ಪುಟ್ಟ ಹೆಜ್ಜೆ ಇಟ್ಟು ಕುಣಿಯುತ್ತಿದ್ದಾಳೆ. ಈ ಆನಂದವನ್ನು ನೀವು ನೋಡಬೇಕು ಎಂದರೆ ಎಷ್ಟು ಸಂತೋಷವಾಗುತ್ತದೆ. ನಮ್ಮ ಮಕ್ಕಳು ಈ ಕುಣಿದಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದು ಬಾಲ್ಯದ ನೆನಪುಗಳು ಬರುತ್ತದೆ. ನಮಗೆ ವಯಸ್ಸಾದಾಗ ನಮ್ಮ ಮೊಮ್ಮಕ್ಕಳು ಹೀಗೆ ಕುಣಿದರೆ ಎಷ್ಟು ಆನಂದವಾಗುತ್ತದೆ. ಒಮ್ಮೆ ನೀವು ಯೋಚನೆ ಮಾಡಿ, ಆ ಆನಂದವನ್ನು ಹೇಳಲು ಸಾಧ್ಯವೇ ಇಲ್ಲ. ಈ ಪುಟ್ಟ ಬಾಲಕಿಯನ್ನು ನೋಡಿ ಹೆಜ್ಜೆ ಮೇಲೆ ಹೆಜ್ಜೆ ಇಕ್ಕುತ್ತಿದ್ದಾಳೆ. ಅದಕ್ಕೆ ಪರಮಾನಂದ ಅನ್ನೋದು ಇದೆ.
ನಮ್ಮ ಹಬ್ಬಾಚುಂಚಿನ ಮಹಿಳೆಯರು ಗಣಪತಿಯನ್ನು ಕುರಿತು ಆನಂದದಿಂದ ಹಾಡನ್ನು ಹಾಡುತ್ತಿದ್ದಾರೆ ಕೇಳಿ. चक्रपाणिये चामुण्डेश्वरी चन्द्रशेखरन चन्द्रबिम्बिनी चन्द्रपाणिये चामुण्डेश्वरी महिषासुरन संहारिणी महिषासुरन संहारिणी महिषासुरपुरी महिषे पार्वती महिषासुरन संहारिणी महिषासुरपुरी महिषे पार्वती परमेश्वरी परात्परी पर्वतेश्वरी परिपालिसन्ना परमेश्वरी
ಕಸ್ತೂರಿ ರಂಗನ ರಾಣಿ ನೀನೇ ಎಂದು ಕಸ್ತೂರಿ ರಂಗನ ರಾಣಿ ನೀನೇ ಎಂದು ನಿನ್ನಲ್ಲಿ ಭಕ್ತಿಯ ಕರುಣಿಸು ಎನಗೆಂದು ನಿನ್ನಲ್ಲಿ ಭಕ್ತಿಯ ಕರುಣಿಸು ಎನಗೆಂದು ನಾ ಸ್ತೋತ್ರವಾಗೈತೆ ಶ್ರೀಲಕ್ಷ್ಮೀ ದೇವಿಯನು ಬಡವರ ನಿಧಿಯಾದ ಭಾಗ್ಯದ ದೇವಿಯನು ನಾ ಸ್ತೋತ್ರವಾಗೈತೆ. ಪ್ರಿಯ ವೀಕ್ಷಕರೇ, ಈ ಗೌರಿ ಹಬ್ಬದ ವಿಡಿಯೋವನ್ನು ನೋಡಿದರೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಗಣೇಶನ ಹಬ್ಬದ ಸಂಭ್ರಮವನ್ನು ತೋರಿಸುತ್ತೇವೆ, ನೋಡಿ ಬನ್ನಿ.